ಮಳೆಯ ಅಬ್ಬರಕ್ಕೆ ಶಿರಸಿ ತತ್ತರಿಸಿದೆ. ಶಿರಸಿ ಕೋಟೆಕೆರೆ ಭರ್ತಿಯಾಗಿದೆ. ಕೆರೆಯ ನೀರು ತುಂಬಿ ರಸ್ತೆಯ ಮೇಲೆ ಹರಿಯುತ್ತಿದೆ. ನೀರಿನಿಂದ ಆವೃತವಾದ ರಸ್ತೆಯಿಂದ ಆ ಭಾಗದ ಸಂಚಾರ ಅಸ್ತವ್ಯಸ್ತವಾಗಿದೆ. ಅಯ್ಯಪ್ಪನಗರದ ಚೌಡೇಶ್ವರಿ ಕಾಲೋನಿ ನೀರಿನಲ್ಲಿ ಮುಳುಗಿದೆ. ಇಲ್ಲಿನ ಅನೇಕ ಮನೆಗಳ ಒಳಗೆ ನೀರು ನುಗ್ಗಿದೆ. ಗಟಾರದ ನೀರು ಅಂಗಳದವರೆಗೆ ಬಂದಿದ್ದರಿಂದ ಆ ಭಾಗದ ಜನ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಎಸಳಿಯ ನವಗ್ರಾಮದಲ್ಲಿಯೂ ಭಾರೀ ಪ್ರಮಾಣದ ನೀರು ನುಗ್ಗಿದ್ದು ಆ ಭಾಗದ ನಿವಾಸಿಗಳು ತೊಂದರೆಗೆ ಸಿಲುಕಿದ್ದಾರೆ. ಹುಬ್ಬಳ್ಳಿ ರಸ್ತೆಯ ಶ್ರೀಧರ್ ನಗರ ವಿವಿಧ ಕಡೆ ಗಲೀಜು ನೀರು ತುಂಬಿಕೊಂಡಿದ್ದರಿಂದ ಅಲ್ಲಿನ ಪರಿಸ್ಥಿತಿಯು ಶೋಚನೀಯ ಹಂತ ತಲುಪಿದೆ. ಸಮೃದ್ಧಿ ನಗರದ ಜನರು ಮನೆಯ ಬಾಗಿಲವರೆಗೆ ನೀರು ನುಗ್ಗಿದ್ದರಿಂದ ಹೊರಬರಲಾಗದೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಬಿಕ್ಕನಹಳ್ಳಿಯ ಸಾವಿತ್ರಿಗೌಡ ಅವರ ಕೊಟ್ಟಿಗೆ ಮನೆ ಗಾಳಿ ಮಳೆಗೆ ಉದುರಿ ಬಿದ್ದಿದೆ. ಚಿಪುಗೆ ದೇವನಹಳ್ಳಿಯ ಪ್ರದೇಶದ ಮಳೆಗೆ ಜನ ತತ್ತರಿಸಿದ್ದು ಅಲ್ಲಿನ ಗಟಾರದಲ್ಲಿ ಸರಾಗವಾಗಿ ನೀರು ಹರಿಯದೆ ತೊಂದರೆಯಾಗಿದೆ. ಗಟಾರದ ನೀರು ಮಳೆ ನೀರಿನ ಜೊತೆ ಸಿಲುಕಿ ಕಸ ಕಡ್ಡಿಗಳ ಜೊತೆ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದೆ. ಧಾರಾಕಾರ ಮಳೆಗೆ ಚೌಡೇಶ್ವರಿ ನಗರ ನಡುಗಡ್ಡೆಯ ಹಾಗೆ ಆಗಿದೆ. ಕೋಟೆಕೆರೆ ಹಾಗೂ ಆ ಭಾಗದ ರಸ್ತೆಗಳಿಗೆ ಸಮಾನವಾಗಿ ನೀರು ನುಗ್ಗಿದ್ದು ರಸ್ತೆ ಕೆರೆ ನಡುವಿನ ವ್ಯತ್ಯಾಸ ತಿಳಿಯುತ್ತಿಲ್ಲ. ಸಮೃದ್ಧಿ ನಗರದಲ್ಲಿ ಆರ್.ಎಸ್. ನಾಯ್ಕ್ ಅವರ ಡಿಜೆ ಸೌಂಡ್ ಬಾಕ್ಸ್ ಹಾಗೂ ಎಲೆಕ್ಟ್ರಾನಿಕ್ ಮಳಿಗೆ ನೀರಿನಲ್ಲಿ ಮುಳುಗಿದೆ. ಲಾಲ್ಗೌಡರ ನಗರದಲ್ಲಿನ ತ್ಯಾಜ್ಯ ಘಟಕದಿಂದ ನೀರು ಹೊರಬಂದು ಮಳೆ ನೀರಿಗೆ ಕೂಡಿಕೊಂಡಿದೆ. ಅದರ ಪರಿಣಾಮ ಸುತ್ತಲಿನ ಪರಿಸರ ಗಬ್ಬು ವಾಸನೆಯಾಗಿದೆ. ಮಳೆ ನೀರಿಗೆ ಹಾವು ಚೇಳು ಸೇರಿ ವಿವಿಧ ಜಾತಿಯ ಕ್ರಿಮಿಕೀಟಗಳು ಕೊಚ್ಚಿ ಹೋಗಿದ್ದು ಆಶ್ರಯಕ್ಕಾಗಿ ಜನವಸತಿ ಮನೆಗಳತ್ತ ಮುಖ ಮಾಡಿವೆ. ಶಿರಸಿಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ನಗರದ ವಿವಿಧ ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡಿದ್ದು ಹಲವು ರಸ್ತೆಗಳು ಜಲಾವೃತಗೊಂಡ ದೃಶ್ಯ ಕಂಡುಬಂದಿದೆ. ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನಿಂತಿದ್ದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಸಂಚಾರಕ್ಕೆ ತೊಂದರೆ ಅನುಭವಿಸುವಂತಾಗಿದೆ. ಮಳೆ ನೀರು ರಸ್ತೆಯ ಮೇಲೆ ಹರಿದು ಬರುತ್ತಿದ್ದ ದೃಶ್ಯಗಳು ಕಂಡುಬಂದಿದೆ. ಶಾಲಾ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಸಂಬಂಧಪಟ್ಟ ಇಲಾಖೆಗಳು ಸ್ಥಳಕ್ಕೆ ಬಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಇಲ್ಲಿನ ಜನರ ಆಗ್ರಹವಾಗಿದೆ. ನಿರಂತರ ಮಳೆಯಿಂದ ದೇವರಹೊಳೆ ನೀರಿನ ಮಟ್ಟ ಏರಿಕೆಯಾಗಿದ್ದು ಮುಳುಗುವ ಹಂತಕ್ಕೆ ತಲುಪಿದೆ. ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಮನವಿ ಮಾಡಲಾಗಿದೆ.